ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನನ್ನ ಶಿಶು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನದ ನಂತರ ನಿಮ್ಮೆಲ್ಲರನ್ನ ಭೇಟಿ ಮಾಡೋದ್ರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸುಮಾರು ದಿನದ ನಂತರ ಒಂದು ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯೂಸ್ಡೇ ವ್ಲಾಗ್ ಇದು. ಸುಮಾರು ದಿನ ಆಗಿತ್ತು ಯಾವುದೇ ವ್ಲಾಗ್ನ ನಿಮಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತಿನ ಈ ವ್ಲಾಗ್ನಲ್ಲಿ ಒಂದಷ್ಟು ಹೆಲ್ದಿ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಡೈಲಿ ರೊಟೀನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಕಾಫಿಯೊಂದಿಗೆ ಅವತ್ತಿನ ದಿನ ಸ್ಟಾರ್ಟ್ ಮಾಡೋದಕ್ಕೆ ಹಾಲನ್ನು ಕಾಯಲಿಕ್ಕೆ ಇಡ್ತಾ ಇದ್ದೆ. ಅವತ್ತು ಅಂತ ಡಿಕಾಕ್ಷನ್ ಕೂಡ ಖಾಲಿಯಾಗಿತ್ತು. ಹಾಗಾಗಿ ಕಾಫಿನ ಮಾಡಿದ ನಂತರ, ಕಾಫಿ ಕುಡಿದಾದ ನಂತರ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಶಿಶಿರನು ಕೂಡ ಸ್ಕೂಲಿಗೆ ಹೋಗಬೇಕು. ಅವನ್ನ ಕೂಡ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಒಂದಷ್ಟು ಕೆಲಸಗಳು ಇದ್ದಾವೆ. ಅದಕ್ಕಿಂತ ಮುಂಚೆ ನಾನು ರಿಫ್ರೆಶ್ ಆಗಬೇಕಲ್ವ. ಹಾಗಾಗಿ ಒಂದು ಕಪ್ ಕಾಫಿ ಜೊತೆಗೆ ನಾನು ನನ್ನ ಎನರ್ಜಿಯನ್ನು ಬೂಸ್ಟ್ ಮಾಡ್ಕೊಳ್ಬೇಕು. ಸೊ ಕಾಫಿ ರೆಡಿ ಆಗಿದೆ. ಇನ್ನೇನು ಕಾಫಿ ಕುಡಿದ ನಂತರ ಒನ್ ಬೈ ಒನ್ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಆದಷ್ಟು ಕಾಫಿನ ಅವಾಯ್ಡ್ ಮಾಡಬೇಕು ಅಂತಲೇ ಅಂದ್ಕೊಳ್ತೀನಿ. ಬಟ್ ಈಗಂತೂ ತುಂಬಾ ಚಳಿ ಇದೆ ಅಲ್ವಾ. ಹಾಗಾಗಿ ಕಾಫಿ ಇಲ್ಲದೆ ಅವತ್ತಿನ ದಿನ ಓಡೋದೇ ಇಲ್ಲ ಅನಿಸುತ್ತೆ. ಹಾಗಾಗಿ ಒಂದು ಕಪ್ ಕಾಫಿ ಜೊತೆಗೆ ನಾನು ಆ ದಿನನ ಸ್ಟಾರ್ಟ್ ಮಾಡ್ತೀನಿ. ನಂತರ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಹಿಟ್ಟಿತ್ತು. ಹಾಗಾಗಿ ಅದರಲ್ಲೇ ಪಡ್ಡು ಮಾಡಿಬಿಡೋಣ ಅಂತ ಹೇಳಿ ಪಡ್ಡುನ ಮಾಡಲಿಕ್ಕೆ ಎಲ್ಲದನ್ನು ಕೂಡ ಹೆಚ್ಕೊಳ್ತಾ ಇದ್ದೆ. ಈ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ತುಂಬಾ ಸಿಂಪಲ್ಲಾಗಿ ಮಾಡಬಹುದು. ಜಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ನೀವು ಬೇಕಿದ್ದರೆ ಬೀನ್ಸ್, ಬೀಟ್ರೂಟ್ ಅವುಗಳನ್ನ ಕೂಡ ತುರಿದು ಆ್ಯಡ್ ಮಾಡ್ಕೊಳ್ಬೋದು. ಮತ್ತಷ್ಟು ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ. ನಾನು ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿಲ್ಲ. ಜಸ್ಟ್ ಇದು ಮೂರನ್ನು ಮಾತ್ರ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ನನ್ನ ಹತ್ರ ಈ ವೆಜ್ ಕಟರ್ ಇದೆ. ಹಾಗಾಗಿ ಇದರಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಈಸಿ ಆಗುತ್ತೆ ಆ್ಯಂಡ್ ತುಂಬ ಸಣ್ಣದಾಗಿ ಕೂಡ ಸಿಗುತ್ತೆ ನಮಗಿದರಲ್ಲಿ. ನಾನು ಇದನ್ನು ಅಮೆಝಾನಲ್ಲೇ ಆರ್ಡರ್ ಮಾಡಿರೋದು. ನೀವು ಕೂಡ ಚೆಕ್ ಮಾಡಿದರೆ ಸಿಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತೆ ನಿಮಗೆ, ಬೇರೆ ಬೇರೆ ಕಂಪನೀಸ್ನಲ್ಲಿ. ಪಡ್ಡು ಎಲ್ಲ ರೆಡಿ ಆಗಿದೆ. ಅದಕ್ಕೆ ನಾನು ನೆಂಚ್ಕೊಳ್ಳಿಕ್ಕೆ ಚಟ್ನಿ ಮಾಡಿದ್ದೆ. ಶಿಶಿರನಿಗೆ ಬಾಕ್ಸಿಗೂ ತುಂಬಿದ್ದಾಯಿತು ಆ್ಯಂಡ್ ಸ್ನ್ಯಾಕ್ಸಿಗೆ ಆ್ಯಪಲ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಪಡ್ಡು ಹಾಗೂ ಚಟ್ನಿ ಅವನಿಗೆ 12:30 ಅಷ್ಟೊತ್ತಿಗೆಲ್ಲ ಕೊಟ್ಬಿಡ್ತಾರೆ. ಹಾಗಾಗಿ ಚಟ್ನಿ ಏನೂ ಆಗಲ್ಲ. ತುಂಬ ಲೇಟಾಗಿ ಕೊಡೋದಾದರೆ, ನಿಮ್ಮ ಮಕ್ಕಳಿಗೆ ಊಟ ಲೇಟ್ 2 ಗಂಟೆ ಅಷ್ಟೊತ್ತಿಗೆ ಹಾಗೇನಾದರೂ ಆದರೆ ನೀವು ಚಟ್ನಿನ ಸ್ಕಿಪ್ ಮಾಡಿಕೊಂಡು ಬೇರೆ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಕೊಡಬಹುದು. ನಂತರ ಇಲ್ಲಿ ಅತ್ತೆ ಮನೆಗೂ ಕೂಡ ಸ್ವಲ್ಪ ಕೊಟ್ಟು ಕಳಿಸೋಣ ಅಂತ ಹೇಳಿ ಅಲ್ಲಿಗೂ ಕೂಡ ತುಂಬಿದ್ದೆ. ಚಟ್ನಿ ಹಾಗೂ ಪಡ್ಡು ಇದೆರಡನ್ನೂ ಕೂಡ ತುಂಬಿದ್ದೆ. ಅವ್ರಿಗೂ ಒಂಚೂರು ಕೊಟ್ಟು ಕಳಿಸ್ಬೇಕು. ಇದಾದ ನಂತರ ಶುಭನ್ಗೂ ತಿಂಡಿ ತಿನ್ನಿಸಿ, ನಂತರ ಶಿಶಿರನಿಗೆ ತಿನ್ನಿಸಿ ಆ್ಯಂಡ್ ಹಸ್ಬೆಂಡ್ ಕೂಡ ಶಾಪಿಗೆ ಹೋದ ನಂತರ ನಾನು ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬೇರೆದಂದರೆ ಇನ್ನೇನು ಮನೆ ಗುಡಿಸು ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಣಗಿಸೋದು, ಹೀಗೆ ಒಂದಷ್ಟು ಇರುತ್ತೆ. ಶುಭನ್ಗೂ ಕೂಡ ತಿಂಡಿ ತಿನ್ನಿಸಿದಾದ ನಂತರ ಅವನೊಂದು ರೌಂಡ್ ಮಲಗಿದ್ದಾಯಿತು. ಮಲಗಿ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದು ಕೂಡ ಆಯಿತು. ಈಗ ಆಟಾಡ್ತಾ ಇದ್ದಾನೆ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಡ್ರೈ ಅಂಜೂರದ ಸಿರಪ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಡ್ರೈಡ್ ಫಿಗ್ ಅಂತಾರಲ್ಲ, ಅದರ ಸಿರಪ್ನ ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬಾ ಹೆಲ್ದಿ ಮಕ್ಕಳಿಗಂತೂ. ತುಂಬ ಅವರ ವೆಯ್ಟ್ ಗೇನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು 1 ಇಯರ್ ತನಕ ಮಕ್ಕಳಿಗೆ ಶುಗರ್ ಹಾಗೂ ಸಾಲ್ಟನ್ನು ಕೊಡೋ ಹಾಗಿಲ್ಲ ಅಲ್ವಾ. ಹಾಗಾಗಿ ನೀವು ಅಂಥ ಟೈಮಲ್ಲಿ ನೀವು ಈ ಸಿರಪ್ನ ಯೂಸ್ ಮಾಡ್ಕೊಳ್ಬಹುದು. ಅವ್ರಿಗೆ ಸರಿ ಕೊಡ್ತಾ ಇದ್ದೀರಾ, ಅವ್ರ ಫುಡ್ನಲ್ಲಿ ನೀವು ಅದನ್ನು ಆ್ಯಡ್ ಮಾಡ್ಕೊಂಡು ಕೊಡೋದ್ರಿಂದ ಮಕ್ಕಳು ಕೂಡ ಹೆಲ್ದಿ ವೆಯ್ಟ್ ಗೇನ್ಗೂ ಕೂಡ ಅದು ಸಹಾಯಕ ಆಗುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ರೋಗ ನಿರೋಧಕ ಶಕ್ತಿ ಕೂಡ ಮಕ್ಕಳಿಗೆ ಹೆಚ್ಚಾಗುತ್ತೆ. ಆ್ಯಂಡ್ ಮೇಯ್ನಾಗಿ ವೆಯ್ಟ್ ಗೇನಿಂಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಆದಷ್ಟು ನಾವು ಸಾಲ್ಟ್ ಆ್ಯಂಡ್ ಶುಗರ್ನ 1 ಇಯರ್ ತನಕ ಅವಾಯ್ಡ್ ಮಾಡ್ತೀವಲ್ವ, ಆಗ ನಿಮಗೆ ಈ ಸಿರಪ್ ತುಂಬಾ ಹೆಲ್ಪಿಗೆ ಬರುತ್ತೆ. ಅದಾದಮೇಲೂ ಕೂಡ ನೀವು ಕೊಡಬಹುದು. 1 ಇಯರ್ ತನಕ ಮಾತ್ರ ಕೊಡಬೇಕಂತೇನೂ ಇಲ್ಲ. ಅಲ್ಲಿ ತನಕ ಮಕ್ಕಳಿಗೆ ನಾವು ಡ್ರೈಡ್ ಫಿಗನ್ನು ಹಾಗೆ ಕೊಡೋದಕ್ಕೆ ಬರೋದಿಲ್ಲ, ಚೋಕಿಂಗ್ ಹಜಾರ್ಡ್ ಆಗ್ಬೋದಲ್ವ. ಹಾಗಾಗಿ ಸಿರಪಲ್ಲಿ ನಾವು ಆ್ಯಡ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಹಲ್ಲು ಬರ್ತಾ ಇದ್ದ ಹಾಗೆ ನಾವು ಅದನ್ನು ನೆನೆಸ್ಬಿಟ್ಟು ಮಕ್ಕಳಿಗೆ ಹಾಗೆ ತಿನ್ನೋದಕ್ಕೂ ಕೂಡ ಕೊಡ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಸ್ವೀಟಾಗಿರುತ್ತೆ. ನೀವು ಎಕ್ಸ್ಟ್ರಾ ಸ್ವೀಟ್ನೆಸ್ಸಿಗೆ ಏನನ್ನು ಆ್ಯಡ್ ಮಾಡೋದು ಬೇಡ. ಅದಕ್ಕೆ ಅಡಲ್ಟ್ಗೂ ಕೂಡ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದೆ ನಿಮಗೆ ಅಂದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ದಿನ ಒಂದೊಂದು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಒಂದು ಡ್ರೈಡ್ ಫಿಗ್ ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರ್ತೀರ. ಜೊತೆಗೆ BP, ಶುಗರ್ ಒಂದು ಕಂಟ್ರೋಲಿಗೆ ತರೋದಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ನಂತರ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸೊಪ್ಪಿನ ಸಾರು ಹಾಗೂ ಸಿಂಪಲ್ಲಾಗಿ ಎಗ್ ಫ್ರೈ ಹೇಗೆ ಮಾಡೋದು, ತಕ್ಷಣಕ್ಕೆ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲೇ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ.
ಇಲ್ಲಿ ಒಂದು 6 ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಬೋದು, ತುಂಬ ಗ್ರ್ಯಾಂಡ್ ಆಗಿರಲ್ಲ, ಡ್ರೈ ಆಗಿರುತ್ತೆ ಅಷ್ಟೇ. ಸಿಂಪಲ್ ಮೆಟೀರಿಯಲ್ಸ್ನ ಆ್ಯಡ್ ಮಾಡಿ ನಾವು ಮಾಡೋದು ಅದನ್ನು. ಇಲ್ಲಿ ನಾನು ಫಸ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಗೂ ಜೀರಿಗೆ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ನೆನೆ ಹಾಕಿದ ಹೆಸರು ಕಾಳಿತ್ತು, ಶಿಶಿರನಿಗೆ ಸ್ನ್ಯಾಕ್ಸಿಗೆ ಅಂತ ಇಡ್ತಾಯಿದ್ದೆ. ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದೇ ಕುಕ್ಕರ್ನಲ್ಲಿನೇ. ಹೆಸರು ಕಾಳು, ಜೀರಿಗೆ, ಅರಶಿನ ಪುಡಿ, ನೀರು ಹಾಕಿ ಅದನ್ನು 3 ವಿಷಲ್ ಕೂಗಿಸಿದ್ದೀನಿ. ನಂತರ ಇದಕ್ಕೆ ನಾನು ಎಲ್ಲ ತರಹದ ಸೊಪ್ಪು, ಸಬ್ಬಸಿಗೆ ಇರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು, ದಂಟು ಎಲ್ಲ ಸೊಪ್ಪನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದಕ್ಕೆ ಇಲ್ಲಿ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ ಸ್ವಲ್ಪ, ಒಂದು ಹುಣಸೆ ಹಣ್ಣು, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಅದು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು, ಒಂದು ಅರ್ಧದಿಂದ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಆಲ್ರೆಡಿ ಬೇಳೆಲಿ ಹಾಕಿದ್ದೆ ಇದೆ ಅಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡೋದೇನು ಬೇಕಾಗಲ್ಲ, ಅದೇ ನೀರು ಸಾಕಾಗುತ್ತೆ. ಇದನ್ನು ಈಗ ಒಂದು 2 ವಿಷಲ್ ಕೂಗಿಸ್ತಾ ಇದ್ದೀನಿ. ಚೆನ್ನಾಗಿದ್ದು ಬೆಂದು ಬರುತ್ತೆ. ಇದರಲ್ಲಿ ನಾನು ಈ ಸೊಪ್ಪನ್ನು ಮಾತ್ರ, ಹಸಿಮೆಣಸಿನ್ಕಾಯಿ ಇಡಿಯಾಗಿ ಹಾಕಿರ್ತೀನಲ್ವ, ಅದನ್ನು ಬಿಟ್ಟು ಜಸ್ಟ್ ಬೇಳೆ, ಸೊಪ್ಪು, ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಶುಭನ್ಗೆ ಮಾಮೂಲಿ ನಮ್ಮೆಲ್ಲರಿಗೂ ಅನ್ನ ಮಾಡ್ತೀನಲ್ಲ ಅದ್ರ ಜೊತೆಗೆ ಆ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡಿ, ನಂತರ ಸಾಂಬಾರು ಆದ ನಂತರ ಸಾಂಬಾರಲ್ಲಿ ಮೇಲೆ ತಿಳಿಯಾಗಿ ಉಳಿಯುತ್ತಲ್ಲ ಆ ಸಾರನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗಾಗಿ ಅವನಿಗೆ ಅಷ್ಟು ಖಾರ ಸಾಕಾಗುತ್ತೆ. ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮಸ್ತ್ಕೊಳ್ತಾ ಇದ್ದೀನಿ. ಮಡಿಕೆಯಲ್ಲಿ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಬೇಳೆ ನೀರನ್ನು ತೆಗೆದಿಟ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಇಲ್ಲದಿದ್ದರೆ ಮುಖಕ್ಕೆಲ್ಲ ಸಿಡಿದ್ಬಿಡುತ್ತೆ, ಬಿಸಿ ಇದೆ. ಹಾಗಾಗಿ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಅದು ಶುಭಂಗೆ ತೆಗೆದಿಟ್ಟಿರುವಂಥದ್ದು ಸೊಪ್ಪು. ಇದಕ್ಕೆ ಈಗ ಒಗ್ಗರಣೆ ಹಾಕೋದು ಅಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಮ್ಮೆ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸ್ವಲ್ಪ ತುಪ್ಪ ಹಾಕಿ ದಪ್ಪ ಸಾರು ಹಾಕಿ ತಿನ್ನಿಸಿದ್ರೆ ಹೆಲ್ದಿಯಾಗಿ ವೆಯ್ಟ್ ಗೇನಿಂಗ್ ಕೂಡ ಆಗುತ್ತೆ, ಮಕ್ಕಳು ಕೂಡ ಪುಷ್ಟಿಯಾಗಿರ್ತಾರೆ. ಇದಕ್ಕೆ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ನೋಡೋಣ. ಇದರಲ್ಲಿ ನಾನಿಲ್ಲಿ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸು, ಕರಿಬೇವಿನ ಎಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಟೈಮಲ್ಲಂತೂ ಮೀನ್ಸ್ ಡಿಸೆಂಬರ್ ಟೈಮಲ್ಲಿ, ವಿಂಟರ್ ಟೈಮಲ್ಲಿ ಸೊಪ್ಪೆಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಬ್ಬನಿಲಿ ಬೆಳೀತಾ ಇರ್ತಾರಲ್ವ, ಹಾಗಾಗಿ ತುಂಬಾ ಹೆಲ್ದಿಯಾಗಿರುತ್ತೆ ಕೂಡ. ಹಾಗಾಗಿ ಮಿಸ್ ಮಾಡದೆ ಆದಷ್ಟು ನಿಮ್ಮ ಫುಡ್ನಲ್ಲಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ತುಂಬಾ ಒಳ್ಳೆಯದು ದೇಹಕ್ಕೂ ಕೂಡ. ನಾವು ನಾನ್ ವೆಜ್ಜನ್ನು ಎಷ್ಟು ತಿಂತೀವೋ ಅದ್ರ 4ರಷ್ಟು ಸೊಪ್ಪನ್ನು ತಿಂದಷ್ಟು ನಾವು ಕೂಡ ಹೆಲ್ದಿಯಾಗಿರ್ತೀವಿ. ಈಗ ಇದಕ್ಕೆ ನಾನೀಗ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಈರುಳ್ಳಿನ ಸ್ಕಿಪ್ ಮಾಡಿದರೂ ನಡೆಯುತ್ತೆ, ಯಾಕಂದರೆ ಆಲ್ರೆಡಿ ನಾವು ಬೇಳೆನಲ್ಲಿ ಆ್ಯಡ್ ಮಾಡಿದ್ದೀವಲ್ವ, ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿನ ಕೂಡ ಜಜ್ಜಿ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾವು ಮಸ್ದಿಟ್ಕೊಂಡಿದ್ದೀವಲ್ವ ಸೊಪ್ಪು, ಬೇಳೆಯನ್ನು, ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ನೀರನ್ನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವೀಗ ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಅಡಿಷ್ನಲ್ ಏನು ಅಂತ ಹೇಳಿದರೆ, ಇದಕ್ಕೆ ಖಾರಕ್ಕೆ ನಾವು ಹಸಿಮೆಣಸಿನ್ಕಾಯಿಯನ್ನು ಕೂಡ ಹಾಕಿದ್ದೀವಿ ಆ್ಯಂಡ್ ಒಣಮೆಣಸನ್ನು ಕೂಡ ಹಾಕಿದ್ದೀವಿ. ಈಗ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ತಾಯಿದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಾರ ನಿಮ್ಮ ಅಳತೆಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ. 3 ರೀತಿಯ ಖಾರ ಹಾಕೋದ್ರಿಂದಾಗಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಖಾರ ಹೆಚ್ಚಿಗೆ ತಿಂತೀರಾ ಅಂತಂದರೆ ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಆ್ಯಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ ಪುಡಿ ಹಾಗೂ ಧನಿಯಾ ಪುಡಿ ಅದೆರಡು ಮಿಕ್ಸ್ ಆಗಿರುವಂಥ ಖಾರದ ಪುಡಿ ಇದು. ಹಾಗಾಗಿ ನೀವು ಆ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಂತೆ ಉಪ್ಪು, ಈ ಉಪ್ಪು ಈಗ ಮಾತ್ರ ಆ್ಯಡ್ ಮಾಡ್ತಾ ಇರೋದು, ಹಾಗಾಗಿ ಕೊನೆಗೆ ನೀವು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದು ಕುದ್ದು ಇಳಿಸೋ ಟೈಮಿಗೆ ನಾವು 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿದರೆ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಸಾರು ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ತುಂಬಾ ಹೆಲ್ದಿಯಾದಂಥ ರೆಸಿಪಿ, ಮುದ್ದೆ ಜೊತೆಗೆಲ್ಲ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ರೊಟ್ಟಿ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗಾದರೆ ನೀವು ಮೇಲೊಂದು ಸ್ವಲ್ಪ ಕಾಯಿ ತುರಿ ಹೆಚ್ಚಿಗೆ ಹಾಕ್ಕೊಬೇಕು ಕೊನೆಗೆ ಇಳಿಸುವಾಗ, ಆಗ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ. ನಂತರ ಎಗ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಆದಂಥ ರೆಸಿಪಿ. ಬೇಯಿಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ನೀರು ದೋಸೆ ತವ ಇದೆ ಅಲ್ವಾ, ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ಬರೀ ಅಚ್ಕಾರದ ಪುಡಿ ಮಾತ್ರ ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಬೇಗ ಸಿಯುತ್ತೆ, ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಜಸ್ಟ್ ಎಣ್ಣೆ ಕಾದಿದೆ, ಖಾರದ ಪುಡಿ, ಉಪ್ಪು ಅದಷ್ಟನ್ನೇ ಹಾಕ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಡ್ರೈ ಆಗಿ ಊಟದ ಜೊತೆಗೆಲ್ಲ ಅದಕ್ಕಿಂತ ಮುಂಚೆನೇ ಖಾಲಿಯಾಗಿ ಹೋಗುತ್ತೆ, ಅಷ್ಟು ಸಿಂಪಲ್ಲಾಗಿರುತ್ತೆ ಆ್ಯಂಡ್ ಡ್ರೈ ಆಗಿರುತ್ತೆ ಅಲ್ವಾ, ಹಾಗೆ ಒಂದೊಂದು ಬಾಯಿಗೆ ತಿಂದ್ಬಿಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ನಾವು ಅರ್ಧ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಮಗ್ಚ್ ಹಾಕ್ಕೊಬೇಕು. ಶುಭನ್ಗೆ ಹಾಗೆ 1 ಮೊಟ್ಟೆ ತಿನ್ನಿಸ್ತೀನಿ, ಹಾಗಾಗಿ ಅವನಿಗೆ ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ಶಿಶಿರನ್ಗೆ ಆ್ಯಂಡ್ ನಮಗೆಲ್ಲ ಕೂಡ ನೆಂಚ್ಕೊಳ್ಳೋದಕ್ಕೆ ಇದನ್ನೇ ಮಾಡಿರೋದು.
ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ. ಸೊಪ್ಪಿನ ಸಾರು ವಿತ್ ಎಗ್ ಫ್ರೈ ತುಂಬ ಒಳ್ಳೆ ಕಾಂಬಿನೇಷನ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇಷ್ಟೇ, ಇದನ್ನು 2-3 ರೀತಿಯಾಗಿ ತಿರುಗಿಸಿ ಹಾಕ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಅದರ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಅದರಲ್ಲಿ ಇಳಿದಿರುತ್ತೆ. ಹಾಗೇ ಬೇಕಿದ್ರೂ ನೀವು ತಿಂದು ನೋಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮೇಲೆ ಈಗ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಿ ಗಾರ್ನಿಷ್ ಮಾಡಿದ್ದೀನಿ ಅಷ್ಟೇ. ಖಂಡಿತ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ನಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಹೇಳಿ. ನಂತರ ಈಗ ನಾವು ಡ್ರೈಡ್ ಫಿಗ್ ಸಿರಪ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮೊದಲು ಯಾವಾಗಲೂ ಒಂದು ಸಲ ತೆಗೆದಿಟ್ಟಿರುವಂಥ ವಿಡಿಯೋ, ನಾನು ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಡ್ರೈಡ್ ಫಿಗ್ ಜೊತೆಗೆ ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸ್ ಇದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಬ್ರೌನ್ ಗ್ರೇಪ್ಸ್ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಡೇಟ್ಸನ್ನು ಕೂಡ ಆ್ಯಡ್ ಮಾಡ್ಬೋದು, ಮತ್ತಷ್ಟು ಸ್ವೀಟ್ ಆಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ. ಚೆನ್ನಾಗಿ ಇದನ್ನು ಓವರ್ ನೈಟ್ ಫುಲ್ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಇದನ್ನು ಚೆನ್ನಾಗಿ ಈ ರೀತಿ ರುಬ್ಕೊಳ್ಳಿ. ನೈಸಾಗಿ ರುಬ್ಕೊಂಡಾದ ನಂತರ ಇದನ್ನು ನಾವು ಈ ರೀತಿಯಾಗಿ ಗಾಳಿಸ್ಕೊಳ್ಬೇಕಾಗತ್ತೆ. ಅದರ ರಸ ಮಾತ್ರ ಕೆಳಗಡೆ ನಿಂತು ಹೋಗುತ್ತೆ. ನಂತರ ಕಸ ಬರುತ್ತಲ್ವ, ಅದನ್ನು ನೀವು ಬೇಕಿದ್ರೆ ಸ್ವಲ್ಪ ನೀರಲ್ಲಿ ಮತ್ತೆ ಕೂಡ ರುಬ್ಬಿ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಅದರ ಕಂಪ್ಲೀಟ್ ಎಸೆನ್ಸ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಇಷ್ಟೇ ಸಿಕ್ಕಿರೋದು. ಅಷ್ಟು ಡ್ರೈಡ್ ಫಿಗ್ ಗ್ರೇಪ್ಸಲ್ಲಿ ನನಗೆ ಸಿಕ್ಕಿರುವಂಥದ್ದು ಇದಿಷ್ಟು ಮಾತ್ರ. ಇದನ್ನು ಈಗ ನಾನು ಡಿಸ್ಪೋಸ್ ಮಾಡ್ತೀನಿ ಅಷ್ಟೇ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ನೀರನ್ನ ಹಾಗೆ ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು ದಪ್ಪ ತಳ ಇರುವಂಥ ಒಂದು ಪಾತ್ರನ ತಗೊಳ್ಬೇಕು. ಈಗ ಆದಷ್ಟು ಇದು ಲಯನ್ ಡೇಟ್ ಸಿರಪ್ ಅಂತೀವಲ್ವ, ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ದಪ್ಪ ತಳ ತಗೊಳ್ಬೇಕಾಗುತ್ತೆ. ಇದರಲ್ಲಿ ಕೆಳಗಡೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ದೀನಿ. ತುಪ್ಪನ ಆ್ಯಡ್ ಮಾಡಿದ ನಂತರ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ರಸ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಆದಷ್ಟು ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು. ಮೀಡಿಯಮಿಂದ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನಾವು ತುಪ್ಪ ಕಾಯಿಸ್ತೀವಲ್ವ ಅದೇ ರೀತಿಯಾಗಿ ಇದನ್ನು ಕೂಡ ಕಾಯಿಸಬೇಕು. ಇದರಲ್ಲಿ ಬೇಕಿದ್ರೆ ನೀವು ಸಿನಮನ್ ಪೌಡರ್ನ ಕೂಡ ಆ್ಯಡ್ ಮಾಡ್ಬೋದು ಟೇಸ್ಟಿಗೆ. ನಾನು ಏನನ್ನೂ ಕೂಡ ಆ್ಯಡ್ ಮಾಡಿಲ್ಲ, ಜಸ್ಟ್ ಡ್ರೈ ಫ್ರೂಟ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಇದು ಗಟ್ಟಿಯಾಗುತ್ತೆ. ತುಂಬಾ ಸಿಂಪಲ್ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇದನ್ನು ನೋಡ್ತಾ ಇರ್ಬೋದು ಯಾವ ಥರ ತಿಕ್ನೆಸ್ ಅಂದರೆ, ಆ್ಯಂಡ್ ತಳ ಬಿಡ್ತಾ ಹೋಗುತ್ತೆ. ಇದು ಗಟ್ಟಿಯಾಗ್ತಾ ಇದ್ದ ಹಾಗೆ ತಳ ಬಿಡ್ತಾ ಹೋಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾನು ಇದನ್ನು ಆಫ್ ಮಾಡಿದ್ದೀನಿ. ಹೀಗೆ ತಣ್ಣಗಾಗಕ್ಕೆ ಬಿಟ್ಟು ನಂತರ ಇದನ್ನ ಒಂದು ಬಾಕ್ಸ್ಗೆ, ನೀವು ಒಂದು ಬಾಟಲ್ಗೆ ಇದನ್ನು ತುಂಬಿಕೊಂಡು ಮಗುವಿಗೆ ಸರಿ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ಮಗುವಿಗೆ ಯಾವುದೋ ಒಂದು ಫುಡ್ ಕೊಡ್ತಾ ಇದ್ದೀರಾ, ಅದಕ್ಕೆ ಸಾಲ್ಟ್ ಶುಗರ್ ಏನೂ ಆ್ಯಡ್ ಮಾಡಿಲ್ಲ ಅಂದರೆ ನೀವು ಈ ಸಿರಪ್ನ 1 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಬೋದು. ಮಗುಗೆ 2 ವರ್ಷ 3 ವರ್ಷ ಆಗಿದೆ ಅಂದರೆ ನೀವು ನೈಟ್ ನೆನೆ ಹಾಕಿದ್ರಲ್ವ ಡ್ರೈಡ್ ಫಿಗನ್ನು, ಅದನ್ನು ಹಾಗೆ ನೀವು ಕೊಡಬಹುದು, ತಿನ್ನೋದಕ್ಕೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ತುಂಬಾ ಹೆಲ್ದಿ ಆದಂಥ ರೆಸಿಪಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.